ಇವತ್ತಿನಿಂದ 100 ವರ್ಷಗಳ ನಂತರ ಅಂದರೆ 2123 ಬಹುಶಃ ನಾವ್ಯಾರೂ ಇರೋದಿಲ್ಲ. ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ಯಾರೋ ಅಪರಿಚಿತರು ವಾಸವಿರುತ್ತಾರೆ. ನಮ್ಮದು ಅಂತ ಮಾಡಿಟ್ಟಿದ್ದೆಲ್ಲವೂ ಮತ್ಯಾರದ್ದೋ ಆಗಿರುತ್ತದೆ. ಲೆಕ್ಕಾಚಾರದ ಪ್ರಕಾರ EMIನಲ್ಲಿ ಎತ್ಕೊಂಡ ಕಾರು ಯಾವುದೋ ಗುಜರಿಗೆ ಸೇರಿ ತುಕ್ಕು ಹಿಡಿದು ಮಣ್ಣಾಗಿರುತ್ತದೆ. ಮರಿ ಮಕ್ಕಳು ಕ್ರಮೇಣ ನಮ್ಮ ಹೆಸರು ಮರೆತು ಬಿಡುತ್ತಾರೆ. ವರ್ಷಕ್ಕೊಮ್ಮೆ ಮಾಲಿ ಹಾಕಿಸ್ಕೊಳ್ಳುವ ನಮ್ಮ ಫೋಟೋ ಕ್ರಮೇಣ ಗೆದ್ದಲು ಹಿಡಿದಿರುತ್ತದೆ. ನೆನಪುಗಳಿಂದ ಮರೆಯಾಗಿ ಗತಕಾಲದಲ್ಲಿ ಲೀನವಾಗಿ ಬಿಡುತ್ತೇವೆ. ಒಂದು ಕ್ಷಣ ಲೈಫ್ ಪಾಸ್ ಮಾಡಿ ನೋಡಿದಾಗ ಅನಗತ್ಯ ವಿಷಯಗಳಿಗೆ ತೀರಾ ತಲೆ ಕೆಡಿಸಿಕೊಂಡು ಬದುಕುತ್ತಿದ್ದೇವೆ ಅನ್ನಿಸಿಬಿಡುತ್ತದೆ. ಅದು ನಿಜ ಕೂಡ.